ಚೇಳೂರು ತಾಲೂಕಿನ ವ್ಯಾಪ್ತಿಯ ಹದಗೆಟ್ಟ ದ್ವಾರಪಲ್ಲಿ ರಸ್ತೆ ನಿತ್ಯ ಪ್ರಯಾಣಿಕರ ಪರದಾಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ನೂತನ ತಾಲೂಕಿನ ಚಿಲಕಲನೆರಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದ್ವಾರಪಲ್ಲಿ ಗ್ರಾಮಕ್ಕೆ ಸಂಚರಿಸುವ ರಸ್ತೆ ಗುಂಡಿಗಳು ಬಿದ್ದು ತುಂಬ ಹದಗೆಟ್ಟಿದ್ದು ಗ್ರಾಮಸ್ಥರು ಪ್ರತಿನಿತ್ಯ ಪರದಾಡುವಂತಾಗಿದೆ. ರಸ್ತೆಯ ತುಂಬ ತಗ್ಗು ಗುಂಡಿಗಳು, ಹಳ್ಳ ಕೊಳ್ಳಗಳು ಬಿದ್ದಿವೆ. ಇದರಿಂದ ವಾಹನ ಚಾಲಕರು ಹಾಗೂ ಬೈಕ್ ಸವಾರರು ತುಂತುರು ಮಳೆ ಬಿದ್ದರೆ ಗುಂಡಿ ಯಾವುದು, ರಸ್ತೆ ಯಾವುದು ಕಣ್ಣು ಕಾಣದಾಗಿದೆ. ಗ್ರಾಮದಿಂದ ನಗರಕ್ಕೆ ವ್ಯವಹಾರಕ್ಕಾಗಿ ಪ್ರತಿನಿತ್ಯ ತಿರುಗಾಡುವ ಗ್ರಾಮಸ್ಥರಿಗೆ ಬೆಳಿಗ್ಗೆ ಒಂದು ಸಮಸ್ಯೆಯಾದರೆ ರಾತ್ರಿ ಸಮಯದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಸ್ಥಿತಿ ಪ್ರಯಾಣಿಕರ ಪಾಲಿಗೆ ಬಂದಿದೆ. ರಸ್ತೆ ಹದಗೆಟ್ಟಿದ್ದರಿಂದ ಸಾಕಷ್ಟು ಬಾರಿ ಮಳೆಗಾಲದಲ್ಲಿ ಜಾರಿ ಪ್ರಯಾಣಿಕರು ಬೈಕ್ನಿಂದ ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಉದಾಹರಣೆಗಳು ಸಾವಿರಾರಿವೆ. ಆದರೂ ರಸ್ತೆ ಸುಧಾರಣೆ ಮಾಡುವ ಗೋಜಿಗೆ ಅಧಿಕಾರಿಗಳು, ಸ್ಥಳೀಯ ನಾಯಕರುಗಳು ಯಾರೂ ಮುಂದಾಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅನುದಾನ ತಂದು ಗುಣಮಟ್ಟದ ರಸ್ತೆ ನಿರ್ಮಿಸುವ ಮೂಲಕ ಗ್ರಾಮಸ್ಥರು ನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಯಿಂದ ಮುಕ್ತಿ ಮಾಡಿಕೊಡುವರ ಕಾದು ನೋಡಬೇಕು. ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪದೇ ಪದೇ ತಗ್ಗುಗುಂಡಿಗಳಲ್ಲಿ ಕೆಂಪು ಮಣ್ಣು ಹಾಕುವುದು ಬಿಟ್ಟು ಉತ್ತಮ ರಸ್ತೆ ನಿರ್ಮಾಣ ಮಾಡಬೇಕು ಎಂಬುದು ದ್ವಾರಪಲ್ಲಿ ಗ್ರಾಮಸ್ಥರ ಒತ್ತಾಯವಾಗಿದೆ. ಇನ್ನು ಒಂದು ರಸ್ತೆ ಮಾಡಿದರೆ 5 ವರ್ಷಗಳ ಕಾಲ ಅದನ್ನು ಗುಣಮಟ್ಟದ ರಸ್ತೆ ಕೊಡಬೇಕಾಗಿರುವುದು ಗುತ್ತಿಗೆದಾರನ ಕರ್ತವ್ಯ. ಆದರೆ ಇಲ್ಲಿ ರಸ್ತೆ ಡಾಂಬರೀಕರಣ ಮಾಡಿದ 6 ತಿಂಗಳಿಗೆ ಗುಂಡಿ ಬಿದ್ದರೂ ಸಹ ಗುತ್ತಿಗೆದಾರ ಅತ್ತ ಕಡೆ ತಿರುಗಿ ಕೂಡ ನೋಡುವುದಿಲ್ಲ. ಇನ್ನು PWD ಇಲಾಖೆಯನ್ನೇ ಪ್ರಶ್ನೆ ಮಾಡಿದರೆ ಅವರ ಉತ್ತರ ಹೇಳುತ್ತೇವೆ, ರೆಡಿ ಮಾಡಿಸುತ್ತೇವೆ, ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಉತ್ತರ ಬರುವುದಿಲ್ಲ. ಇನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೆ ಅಧಿಕಾರಿಗಳಿಗೆ ಈಗಲೇ ಕರೆ ಮಾಡುವೆ ಅಂತ ಹೇಳಿ ಕೈ ತೊಳೆದುಕೊಳ್ಳುತ್ತಾರೆ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳಬೇಕು ಎಂಬುದು ದಿಕ್ಕುತೋಚದಾದ ಗ್ರಾಮಸ್ಥರು. ವರದಿ ರಾಮಂಜಿ, ಸುದ್ದಿಮನೆ ಕನ್ನಡ ನ್ಯೂಸ್ ಚಾನೆಲ್, ಚೇಳೂರು.